ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲಲ್ಲಿದ್ದೀನಿ. 13/11/2024 ಕಡಬ ತಹಸೀಲ್ದಾರರವರು ರೇಣುಕಾ ಎಂಬ ಮನೆ ಅಂತೇಳಿ ಅವರ ತಾಯಿಯ ಮನೆಯನ್ನು ಒಡೆದು ನೆಲಸಮ ಮಾಡ್ತಿದ್ರು. ಅವರ ಪ್ರಕಾರ ಇದು ರೇಣುಕಾ ಮನೆ, ಆದರೆ 100% ರೇಣುಕಾ ಮನೆ ಅಲ್ಲ. ರಾಧಮ್ಮ ಅವರ ಹೆಸರಲ್ಲಿ ಕರೆಂಟ್ ಆಗಿರೋದು. ಅವ್ರು ಕರೆಂಟ್ ಕನೆಕ್ಷನ್ ಕೊಡಬೇಕಾದ್ರೆ ಇದು GPS ಕನೆಕ್ಷನ್ ಅಂತ ಕೊಡಲಿಕ್ಕಿಲ್ಲ ಹೊನ್ನಾಳಿಯಲ್ಲಿ. ಅದರ ಪ್ರಕಾರವಾಗಿ ರಾಧಮ್ಮ ಅವರ ಮನೆ ಇದು. ಬೆಸ್ಕಾಂ ಅವರು ರಾಧಮ್ಮ ಮನೆ ಇದು ಗೊತ್ತಿದ್ದರು ಅಂತ ಗೊತ್ತಿಲ್ಲ, ಅವರು ಅದನ್ನು ಕಟ್ ಮಾಡಿದ್ದಾರೆ. ಪವರ್ ಕಟ್ ಮಾಡಿ ಅವರಿಗೆ ಒಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇವತ್ತು ಜೋರಾಗಿ ಮಳೆ ಬರ್ತಾ ಇದೆ. ತೋರಿಸಿ ಒಂದೊಂದೇ ಐಟಮ್ ಯಾವ ರೀತಿಯಲ್ಲಿ ತಂದು ಹಾಕಿದ್ರು ನೋಡಿ. ಎಲ್ಲ ಹೊರ ಹಾಕಿದ್ದಾರೆ ಪ್ರತಿಯೊಂದನ್ನು ನೋಡಿ. ಇದು ಬಟ್ಟೆ, ಸ್ಟವ್, ಇದರಲ್ಲಿ ಬಟ್ಟೆ ಇದೆ ಪ್ರತಿಯೊಂದು ನೋಡಿ. ಈ ತಾತ ನೋಡಿ ಬಟ್ಟೆ ಎಲ್ಲ ಹಾಕಿರೋದು. ಇದು ತೋರಿಸಿ. ಈ ಮಿಕ್ಸಿ ಎಲ್ಲ ನೋಡಿ. ಈ ಕಡೆ ಬನ್ನಿ. ಈ ರೋಡ್ನೆಲ್ಲ ತೋರಿಸಿ ಅವರಿಗೆ. ಇದು ನೋಡಿ ಬಟ್ಟೆ ಹಾಕಿರೋದು, ಹೊಡೆದು ಹಾಕಿರೋದೆಲ್ಲ ತೋರಿಸಿ ಅವರಿಗೆ. ನಿನ್ನೆಯಿಂದ ಇವರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವರ ರಾಜ್ಯ ಹೆದ್ದಾರಿ ಪಕ್ಕದಲ್ಲೇ ಇದೆ 37 ಧರ್ಮಸ್ಥಳ ಸುಬ್ರಹ್ಮಣ್ಯ. ಅಲ್ಲೇ ಅವರು ಟೆಂಟ್ ಹಾಕಿ ಅಲ್ಲೇ ಊಟ ಮಾಡಿ ಅಲ್ಲೇ ಹೋರಾಟ ಮಾಡ್ತಾ ಇದ್ದಾರೆ. ಇದು ಯಾವುದೂ ನಮ್ಮ ಅಧಿಕಾರಿಯ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅವರ ಪ್ರಕಾರ ತಹಸೀಲ್ದಾರವರು ಮಾಡೋದೇ ಸರಿ ಅಂತ ಕಾಣಿಸ್ತಾ ಇದೆ. ನಮ್ಮ ಪ್ರಕಾರವಾಗಿ 100% ನೀವು ತಪ್ಪು. ನೀವು ಹೊಡೆದು ಹಾಕಿರೋ ರಾಧಮ್ಮನ ಮನೆ. ಆದಷ್ಟು ಬೇಗ ಇದಕ್ಕೆ ತನಿಖೆ ಮಾಡಬೇಕಿದು. ತನಿಖೆ ಮಾಡಿ ರಾಧನ ಮನೆನ ರೇಣುಕನ ಮನೆ ಅಂತ ನೀವು ನಿಗದಿಪಡಿಸಬೇಕು. ಅದು ಅಲ್ಲದೆ ರಾಧಮ್ಮನ ಮನೆ ಇದೆ ಅಂತ ಆದರೆ ಮನೆ ಕಟ್ಟಿಕೊಡಲೇಬೇಕು. ಒಂದು 10-15 ಲಕ್ಷ ಆದರೂ ಇದು ಖರ್ಚಾಗಿದೆ. ಕಮ್ಮಿ ಅಂದರೆ 15 ಲಕ್ಷ ಖರ್ಚಾಗಿದೆ. ಆ ದುಡ್ಡಲ್ಲಿ ಇದು ಕಟ್ಟಿಸ್ಕೊಡ್ಲೇಬೇಕು. ಕಡಬ ತಹಸೀಲ್ದಾರಿಲ್ಲ ಅಮಾನತಾಗಬೇಕು. ಅದು ಅಲ್ಲದೆ ಒಂದು ಆದೇಶ ಬರುವಾಗ DC ಆಗಲಿ ಯಾರದೇ ಒಂದು ಆದೇಶ ಬರುವಾಗ ಇದನ್ನೊಂದು ಓದಿ ನೋಡದೆ ಏಕಾಏಕಿ ಇಂಥ ಅಧಿಕಾರಿಯವರೇ ಸಹಕಾರ ನೀಡುತ್ತಿರುವಂಥ ಉಳಿದ ಅಧಿಕಾರಿ ಮೇಲೆಲ್ಲ ಕ್ರಮ ಇಡಬೇಕು. ಇದು ಯಾರೆಲ್ಲ ಬಂದು ಇದಕ್ಕೆ ಸಹಕಾರ ಕೊಟ್ಟಿರೋದು, ಇದರಿಂದ ಯಾರೆಲ್ಲ ಈ ಮನೆ ಹೌದಂತೇಳಿ ಪಂಚಾಯತ್ ಮುಖಾಂತರವಾಗಿ VAಯಿಂದ ಹಿಡಿದು ಪ್ರತಿಯೊಬ್ಬರು ಇದರಲ್ಲಿ ನೀವು ಪಾಲ್ದಾರಾಗಿದ್ದೀರಾ. ನೀವು ಸರ್ಕಾರಕ್ಕೆ ಇಲ್ಲ ಕೋರ್ಟಿಗೆ ಮನವಿ ಮಾಡುವಾಗ ಇದಲ್ಲ ಅಂತ ಕೊಡಬೇಕಿತ್ತು. ರೇಣುಕಾ ಅವರು ಇಲ್ಲಿ ಇಲ್ಲ, ರೇಣುಕಾ ಅವರ ಆಧಾರ್ ಕಾರ್ಡ್ ಇಲ್ಲ, ವೋಟರ್ ID ಇಲ್ಲ, ಯಾವುದೇ ಇಲ್ಲ. ಇವಾಗ ಹೇಳ್ತಾರೆ ಮಾತನಾಡ. ರೇಣುಕಾ ಅವರ ಮುಂಚೆ 94C ಕೊಟ್ಟಿದ್ದರು, ಆ ನಂತರ ಅವರ ತಾಯಿಗೆ ಕೊಟ್ಟರು ಅಂತ. ಸ್ವಾಮಿ, ಈ ಸರ್ವೆ ನಂಬರಲ್ಲಿ 123 ಸರ್ವೆ ನಂಬರಲ್ಲಿ ನನ್ನ ಪ್ರಕಾರ, ನನಗೆ ಹೇಳಿದ ಪ್ರಕಾರವಾಗಿ ಕಡಿಮೆ ಅಂದರೆ 3000 ಎಕರೆ ಜಾಗ ಇದೆ. ಇದು ಫ್ಲೋಟಿಂಗ್ ಆಗಿಲ್ಲ. ಯಾರ್ದು ಅಂತೆಲ್ಲ ಒಂದು ಗುರುತು ಮಾಡಿಲ್ಲ. ಅವಾಗ ಇದೇ ಮನೆ ಅಂತ ನೀವು ಯಾವ ಆಧಾರ ಮೇಲೆ ಹೇಳಿದ್ದೀರಾ? ಕರೆಂಟ್ ಕೊಟ್ಟಿರೋ ಪ್ರಕಾರ GPR ಪ್ರಕಾರವಾಗಿ ಇದು ರಾಧಮ್ಮರ ಮನೆ. ಇದನ್ನು ತನಿಖೆ ಮಾಡಿ, ತನಿಖೆ ನಡೆಸಿ ತಪ್ಪಿಸ್ತರವರ ನಮ್ಮ ಕೈಗೊಳ್ಳಲೇಬೇಕು. ಇವರ ಕಣ್ಣೀರು ಓಡಿಸ್ಬೇಕಿಲ್ಲ. ನಿಮಗೆಲ್ಲ ಶಾಪ. ಇನ್ನು ಉಳಿದ ಅಧಿಕಾರಿ ಹೇಳ್ತೀನಿ, ನಿಮಗೆಲ್ಲ ಅವರ ಶಾಪ ಮುಟ್ತದೆ ನಿಮಗೆ. ಮತ್ತೆ ಎದ್ದು ನಡಲಿಕ್ಕೆ ಆಗಲ್ಲ. ನೀವು ಕಚೇರಿಯಲ್ಲಿ ಕೂತು ಕೆಲಸ ಮಾಡಲಿಕ್ಕಾಗಲ್ಲ. ಕೈ ನಡುತ್ತಾ ಇರುತ್ತೆ. ಅಷ್ಟರಲ್ಲಿ ಮನೆಯಿಂದ ಫೋನ್ ಬರ್ತಾ ಇರುತ್ತೆ ಒಂದೊಂದು ವಿಷಯಕ್ಕೂ. ಅರ್ಥ ಮಾಡ್ಕೊಳ್ಳಿ ನೀವು. ಇವತ್ತು ಬೀಜ ತಂದು ಹಾಕಿದಾರಲ್ಲ, ಏನಾದರೂ ಇವರಿಗೆ ಏನೊಂದು ವ್ಯವಸ್ಥೆ ಆಯ್ತು ಸ್ವಾಮಿ. ಅವರು ಕೇಳ್ತಾ ಇದ್ರಲ್ಲ, ಒಂದು ಸೀಟ್ ತೆಗೆದುಕೊಡ್ತೀವಿ ಕೊಡಿ ಅಂತ, ಅದಕ್ಕೂ ನೀವು ಕೊಟ್ಟಿಲ್ವಲ್ಲ. ಎಲ್ಲ ಹೊಡೆದಾಕಿರಲ್ಲ. ಒಂದು ಪಾತ್ರೆ ತೆಗಿಲಿಕ್ಕೆ ಬಿಟ್ಟಿಲ್ಲ. ಕೊಳೆದ ಪಾತ್ರೆ, ಚಾರ್ಜ್ ಎಲ್ಲ ಬಿಟ್ಟುಬಿಟ್ರಲ್ಲ. ಪೊಲೀಸ್ ಅಧಿಕಾರಿಯವರು ನೀವು ಬಂದಿದ್ದೀರಲ್ಲ, ಕೈಕಾಲಿಗೆ ಹಿಡಿದು ಎಳೆದು ಹಾಕಿರಲ್ಲ. ನೀವ ಸರಿ ಒಳಗಿದ್ದ ಐಟಮ್ ಆದರೂ ಹೊರಗೆ ಹಾಕ್ಬೋದಿತ್ತಲ್ಲ, ಏಕೆ ಮಾಡಿಲ್ಲ? ಇದೇನ ಕಾನೂನು? ಇದೇನ ನಿಮಗೆ ಹೇಳ್ಕೊಟ್ಟಿರೋದು? ಬಡವರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕ, ಬಡವರನ್ನು ಹೊಡೆದಾಗ್ಲಿಕ್ಕೆ ಹೇಳ್ಕೊಟ್ಟಿರೋ ನಿಮಗೆ? ಇನ್ನಾದ್ರೂ ಇಂಥ ಒಂದು ನೀಚ ಪದ್ಧತಿ ನೀವು ನಿಲ್ಲಿಸಿ, ಕಾನೂನಿಗೆ ಗೌರವ ಕೊಡಿ, ದೇಶದಲ್ಲಿ ಬದುಕಲಿಕ್ಕೆ ಬಿಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನೋಡಿ, ಪ್ರತಿಯೊಬ್ಬರು ನೋಡಬೇಕು ಇದನ್ನು. ಮುಂದಿನ ದಿನ ಕಡಬದಲ್ಲಿ ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟಕ್ಕೆ ಪ್ರತಿಯೊಬ್ಬರು ಇದರಲ್ಲಿ ಜಾತಿ ಧರ್ಮ ಬಿಟ್ಟು ಕೈ ಜೋಡಿಸ್ಬೇಕು. ಆ ಜಾತಿ ಈ ಜಾತಿ ಇಲ್ಲ, ಆ ಪಕ್ಷದಂತಲ್ಲ, ನಮಗೆ ಯಾವುದೇ ಪಕ್ಷ ಬೇಕಂತ ಇಲ್ಲ. ಇವರಿಗೆ ನ್ಯಾಯ ಕೊಡಿಸ್ಬೇಕು, ಇವರಿಗೆ ಮನೆ ಕಟ್ಟಿ ಕೊಡಬೇಕು. ಇದು ನಮ್ಮ ಉದ್ದೇಶ. ಅದಾಗಲೇಬೇಕು. ಅದಕ್ಕೆ ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರೂ ಕೈ ಜೋಡಿಸ್ಬೇಕು. ಈ ಮೂಲಕ ತಮ್ಮನ್ನೆಲ್ಲರಲ್ಲಿ ಹೇಳ್ತಾ ಇದ್ದೀವಿ.
ನೋಡಿ ಇದರಲ್ಲೂ ಇದೆ ಮೆಟ್ಟಿಲು ಹಾಕಿರೋದು, ಏನೋ ಒಂದೆರಡು ಸೀಟ್ ಬಾಕಿ ಇದೆ, ಅದರಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ನೋಡಿ ಇದರಲ್ಲೂ ಬಟ್ಟೆ ಎಲ್ಲ ಇಟ್ಟಿದ್ದಾರೆ. ನೋಡಿ ಮನೆ ಹೆಂಗಿತ್ತು, ಯಾವ ಥರ ಹೊಡೆದಾಕಿ ನೋಡಿ. ಹಾಂ ನೋಡಿ ಕೋಳಿ ಕುಡಿ ಒಂದಿಲ್ಲ ಅಂತೆಲ್ಲ. ಹಾಂ ನೋಡಿ ಪಾಪ, ಅದಕ್ಕೆ ಬಾಯಿ ಬರಲ್ಲ. ಅದು ನಿಮ್ಮಿಂತ ಬುದ್ಧಿ ಇದೆ, ಆ ಕೋಳಿಗೆ ಆದರೂ ಬುದ್ಧಿ ಇದೆ ಅಂತ ಕಾಣಿಸ್ತೆ. ಹಾಂ ಎಲ್ಲವನ್ನು ಹೊಡೆದಾಕಿ ತಗೊಂಡೋದ್ರಲ್ಲ ನೀವು. ಹಾಂ ನಿಮಗೆ ಹೇಳ್ತೀವಿ, ನಿಮಗೆ 100ಕ್ಕೆ 100% ಇವರ ಶಾಪ ನಿಮಗೆ ತಟ್ಟಿದೆ. ನೀವೆಲ್ಲ ಎದ್ದು ನಡೆಯಲ್ಲ. ನೀವು ಮೊದಲು ನಿಮಗೆ ಎಜುಕೇಷನ್ ಇದ್ದರೆ ಅದೆಲ್ಲ ಓದಿ ನೋಡಿ, ಹೌದಲ್ಲ ಕನ್ಫರ್ಮ್ ಮಾಡಿ. ಯಾರ್ದೋ ಎಂಜಿಲ ಕಾಸಿಗೋಸ್ಕರ ಕೈ ಚಾಚಿ ಕಾನೂನನ್ನು ಮಾರೋದಲ್ಲ. ನೋಡಿ ಎಲ್ಲ ಅಲ್ಲಲ್ಲಿದೆ. ಹಾಂ ಎ ಸಿ ಅವರೇ, ಡಿ ಸಿ ಅವರೇ, ಉಸ್ತುವಾರಿ ಸಚಿವರೇ, ಇದಕ್ಕೆ ಉತ್ತರ ಕೊಡಿ. ಕಂದಾಯ ಇಲಾಖೆ, ಕಂದಾಯ ಅಧಿಕಾರಿ ಮಂತ್ರಿಯವರೇ, ಇದಕ್ಕೆಲ್ಲ ಉತ್ತರಿಸಿ ನೀವು. ಹೋರಾಟ ಜಾಗ ತೋರಿಸ್ತೀವಿ ಅಲ್ಲಿ. ನೋಡಿ ಎಷ್ಟು ಕಷ್ಟ ಬಿದ್ದೊಂದು ದಿವಾನ ಎಲ್ಲ ಮಾಡಿಟ್ಟಿರೋದು, ಅದೆಲ್ಲ ಇವತ್ತು ಮಳೆಗೆಲ್ಲ ಒದ್ದೆ ಆಗಿದೆ. ಊಟ ಮಾಡಿದ್ರೆಲ್ಲ ನೀರಿತ್ತು. ಇದು ರಾಜ್ಯ ಹೆದ್ದಾರಿ 37 ಧರ್ಮಸ್ಥಳ ಸುಬ್ರಹ್ಮಣ್ಯ. ಆ ಕೊಕ್ಕಡದಿಂದ ಒಂದು 4 ಕಿಲೋಮೀಟ್ರ್ ದೂರ. ನೋಡಿ ಇದೆಲ್ಲ ಹಿತಾಚಿಯಲ್ಲಿ ಹೊಡೆದಾಕಿರೋದು. ಇವನ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ಯಾರು ಕರೆಸಿ ಬಂದಿರೋದು, ಅವನಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಎಲ್ಲವನ್ನೂ ಆಗಬೇಕು. ಇದು ಪ್ರತಿಭಟನೆ